ಸರ್ ಇದಕ್ಕೆ ಬೆಟ್ಟಪ್ಪ ಅಂತಾನೆ ಏನಕ್ಕೆ ಹೆಸರು? ಸೈಜು ಆಳ್ತನ ನೋಡಿ ಒಳ್ಳೆ ಚೆನ್ನಾಗಿತ್ತ, ಅದಕ್ಕೆ ಅದೇ ಹೆಸರು ಬಂತು, ಅದನ್ನೇ ಇಟ್ಟು. ಇದು ಈ ಬೆಟ್ಟಪ್ಪ ತೀರ್ಪು. ಬೆಟ್ಟಪ್ಪ ಏನಕ್ಕೆ ಬೆಟ್ಟಪ್ಪ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ ನೋಡಕ್ಕೆ ಆಳ್ತನದಲ್ಲಿ ಚೆನ್ನಾಗಿದೆ, ಒಳ್ಳೆ ಬೆಟ್ಟದ ತರ ಗಟ್ಟಿ ಮುಟ್ಟಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಬೆಟ್ಟಪ್ಪ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಸರ್ ನೋಡಿ ಸ್ನೇಹಿತರೆ, ಬೆಟ್ಟಪ್ಪ ಟ್ಯಾಟೋ ನೋಡಿ, ಯಾವ ರೀತಿಯಾದ ಅಭಿಮಾನ ನೋಡಿ. ಸ್ನೇಹಿತರೆ ಇಲ್ಲಿ ನೋಡಿ, ಬೆಟ್ಟಪ್ಪ ಬೆಳೆನಳ್ಳಿ ಒಂದು ಎತ್ತು, ಹಳ್ಳಿಕಾರ ಎತ್ತಿದು. ಇದು ಸುಮಾರು ಪ್ಲೇಸ್ ಮಾಡಿದೆ ಅಂತೆ. ಇದೊಂದು ತುಂಬಾ ಸಕ್ಕದ ಸಾಕಿದ್ದಾರೆ ಬೆಳೆನಳ್ಳಿ ಎತ್ತು. ನೋಡೋಣ ಅದ್ರ ಓನರ್ ಇಲ್ಲೇ ಇದ್ದಾರೆ, ಯಾವ ರೀತಿ ಸಾಕ್ತಿದ್ದಾರೆ, ಎಲ್ಲ ಪ್ಲೇಸ್ ಮಾಡಿದೆ ಅಂತ ನಮ್ಮ ಹಳ್ಳಿಕಾರ ತಳಿಯ ಸಾಧನೆಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಗುರುದತ್. ಸರ್ ನಿಮ್ಮ ಎತ್ತು ಎಲ್ಲಿಂದ ತಗೊಂಡಿದ್ ನೀವು? ಇದು ಚಂದ್ರಪಟ್ಟಣ. ಚಂದ್ರಪಟ್ಟಣ ತಂದ್ರೆ ಎಷ್ಟು ವರ್ಷ ಸರ್ ನಿಮ್ಮ ಮನೇಲಿ? 2 ವರ್ಷ ಆಯ್ತು. 2 ವರ್ಷ. ಸರ್ 2 ವರ್ಷದಿಂದ ಎಷ್ಟು ಪ್ಲೇಸ್ ಮಾಡಿದೆ ಇದು? 2 ವರ್ಷದಿಂದ ಒಂದು 5 ಪ್ಲೇಸ್ ಮಾಡಿದೆ. 5 ಪ್ಲೇಸ್. ಸರ್ ಇದು ಒಂದೇ ಎತ್ತ ನಿಮ್ಮ ಮನೇಲಿ ಇರೋದು? ಇಲ್ಲ, ಅಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಗಿಡ್ಡ ಅಂತ, ಅದು ಒಂದು. ಅದು ಗೂಳಿ ಅಲ್ವಾ? ಅದು ಗೂಳಿ. ಹೌದಾ ಸ್ನೇಹಿತರೆ, ಅದು ಗೂಳಿ. ಅದು ಬಹಳ ಚೆನ್ನಾಗಿ ಹೋಗ್ತಿದೆ ಎತ್ತು. ಇದು ಇದ್ರ ಜೊತೆ ಸಾಥ್ ನೀಡ್ತಿದೆ. ಸರ್ ಇದು ಎಷ್ಟಲ್ಲಿದೆ ಸರ್? ಇದು ಈಗ ಕಡೆಯಲ್ಲಲ್ಲಿ. ಸರ್ 3 ಪ್ಲೇಸ್ ಮಾಡಿದೆ ಇದುವರೆಗೂ? 4 ಪ್ಲೇಸ್ ಮಾಡಿದೆ. 4 ಪ್ಲೇಸ್. ಸರ್ 4ರಲ್ಲಿ ಯಾವ್ಯಾವ ಏನೇನು ಪ್ಲೇಸ್ ಅವು? ಒಂದು 4th, 5th, 3rd, 2 3rd, 1 4th, 1 5th ಮಾಡಿದೆ. ಸ್ನೇಹಿತರೆ ನೋಡಿ, ಇದು 4 3 2 ಈ ತರ ಮಾಡ್ತಿದೆ. ಪ್ರಥಮ ಸ್ಥಾನಕ್ಕೆ ಹೋಗಿ ಹೋರಾಟ ಮಾಡ್ತಿದೆ ಅಲ್ವಾ ಸರ್? ಈಗ ಹೌದೌದು, ಹೋಗಕ್ಕೆ ಹೋರಾಟ ಮಾಡ್ತಿದೆ. ಅಂದ್ರೆ 3 4 ಮಾಡಿದವರಿಗೆ ಒಂದು ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಸಾಧನೆ ಮಾಡ್ಬೇಕಂದ್ರೆ ಸ್ವಲ್ಪ ಶ್ರಮ ಪಡ್ಬೇಕು. ಚೆನ್ನಾಗಿ ಹೋಗ್ತಾ ಇದೆ ಎತ್ತು ಮಾತ್ರ. ತಯಾರಿ ಬಹಳ ಚೆನ್ನಾಗಿದೆ. ಎತ್ತಿನ ಹೈಟು ಕೂಡ ನಮ್ಗಿಂತ ಎಲ್ಲ ಮೇಲಿದೆ. ಸಾಕಾದ. ಸರ್ ಏನೇನು ಹಾಕಿ ಸಾಕ್ತಿದ್ರ ಇದು? ಬೆಂದುಳ್ಳಿ, ಹತ್ತಿಕಾಳು, ಶೇಂಗಾ ಹಿಂಡಿ, ರವೆ ಬೂಸ ಇವೆಲ್ಲ ಕೊಡ್ತೀವಿ. ಸರ್ ಅಂದ್ರೆ ಉಳ್ಳಿ ಬೇಯಿಸಿ ಹಾಕ್ತಿದ್ರಾ? ಉಳ್ಳಿ ಬೇಯಿಸಿ ಕೊಡ್ತೀವಿ. ನುಚ್ಚು ಕೊಡ್ತೀವಿ ಒಂದು ಟೈಮು ಬೆಂದುಳ್ಳಿ ಕೊಡ್ತೀವಿ. ಬೆಂದುಳ್ಳಿ ತಿನ್ನೋದ್ರಿಂದ ದನ ಗಟ್ಟಿ ಬರ್ತವೆ. ನುಚ್ಚು ತಿನ್ನೋದ್ರಿಂದ ದನ ಸ್ಟ್ರೆಂತ್ ಆಗಿರ್ತವೆ. ಸೊ ಇವರು ಉಳ್ಳಿನ ಬೇಯಿಸಿ ಕೊಡ್ತಾರಂತೆ, ಇದನ್ನ ಹಂಗೆ ನೆನಕ್ಕಿ ನುಚ್ಚು ಕೊಡ್ತಾರಂತೆ. ಬೆಂದುಳ್ಳಿ ತಿಂದ್ರೆ ಸ್ವಲ್ಪ ದನ ಸ್ಟ್ರಾಂಗ್ ಆಗ್ತವೆ ಅಂತ ಇವರು ತಿಳಿಸ್ಕೊಡ್ತೀರ ಮಾಹಿತಿ. ಸರ್ ಮತ್ತೆ ಇನ್ನೇನಾದ್ರು ವಿಶೇಷ? 2 ವರ್ಷದಿಂದ ನಿಮ್ಮ ಮನೇಲಿ ಇದೆ, ಇದಕ್ಕೂ ನಿಮಗೂ ಏನ್ ಬಾಂಡಿಂಗು? ಇದು ಆಲ್ಮೋಸ್ಟ್ ಹೊಸಬ್ರನ್ನ ತುಂಬಾ ಹತ್ರ ಸೇರ್ಸೋದು ಕಮ್ಮಿ. ಅದೇ ನಮಗಾದ್ರೆ, ನಾವು ಮನೇಲಿ ಇರೋರಿಗಾದ್ರೆ ಮಗು ತರ ಇರ್ತೈತಿ ಜೊತೆಯಲ್ಲಿ. ಹಂಗಾಗಿ ಇದು ಭಾರಿ ಪ್ರೀತಿ, ಒಂಥರ ಜನಗಳು ಹತ್ರ ಇರೋರ್ ಮೇಲೆ. ಒಬ್ರು ಇಬ್ರು ನಚ್ಕಂತು ಅಂದ್ರೆ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಏನು ಮಾಡಲ್ಲ. ಚೆನ್ನಾಗಿದೆ ಸರ್. ಓರಿ ಸರ್ ಎಷ್ಟು ಬಾಯಿಗೂಡಿದೆ ಅಂದ್ರಲ್ವಾ, ನೋಡ್ಬೋದಾ? ಸ್ನೇಹಿತರೆ ಬಾಯಿಗೂಡಿದೆ. ಬೆಟ್ಟಪ್ಪ. ಸರ್ ಇದಕ್ಕೆ ಬೆಟ್ಟಪ್ಪ ಅಂತಾನೆ ಏನಕ್ಕೆ ಹೆಸರು? ಸೈಜು ಆಳ್ತನ ನೋಡಿ ಒಳ್ಳೆ ಚೆನ್ನಾಗಿತ್ತ, ಅದಕ್ಕೆ ಅದೇ ಹೆಸರು ಬಂತು, ಅದನ್ನೇ ಇಟ್ಟು. ನೀವೇ ಇಟ್ಟಿದ್ದೆ ಇಲ್ಲ ನೀವು ತಗೊಂಡಾಗ್ಲೇ ಇತ್ತು? ಇಲ್ಲ, ನಾವೇ ಇಟ್ಟಿದ್ದು, ತಾಂಡ್ಮೇಲೆ ಇಟ್ಟಿದ್ದು. ಅದಕ್ಕೆ ಮುಂಚೆ ಅದಕ್ಕೆ 3 ಹೆಸರು ಚೇಂಜ್ ಆಗಿದಾವೆ. ಅನಿಲ್, ಆಮೇಲೆ ಮತ್ತೆ ಅನಿಲ್ ಅಂತ ಒಂದಿತ್ತು, ಬಿಗಿಲ್ ಅಂತ ಒಂದು. ಫಸ್ಟ್ ಬಿಗಿಲ್ ಅಂತ ಇಟ್ಟಿದ್ರು, ಆಮೇಲೆ ಅನಿಲ್ ಅಂತ ಇತ್ತು ಈರುಳ್ಳಿ ರವಣ್ಣರ ಹತ್ರ. ನಾವು ತಂದ್ಮೇಲೆ ಬೆಟ್ಟಪ್ಪ ಅಂತ ಇಟ್ವಿ. ಸ್ನೇಹಿತರೆ ನೋಡಿ, 3-4 ಹೆಸರು ಚೇಂಜ್ ಆಗಿ ಇವತ್ತು ಬೆಟ್ಟಪ್ಪ ಆಗಿ ಇಡೀ ಕರ್ನಾಟಕಕ್ಕೆ ಪರಿಚಯ ಆಗ್ತಿದೆ ಹಳ್ಳಿ ಕರಿದು. ಬೆಟ್ಟಪ್ಪ ಏನಕ್ಕೆ ಬೆಟ್ಟಪ್ಪ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ ನೋಡಕ್ಕೆ ಆಳ್ತನದಲ್ಲಿ ಚೆನ್ನಾಗಿದೆ, ಒಳ್ಳೆ ಬೆಟ್ಟದ ತರ ಗಟ್ಟಿ ಮುಟ್ಟಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಬೆಟ್ಟಪ್ಪ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಸರ್ ಮತ್ತೆ ನಿಮ್ಮೂರಲ್ಲಿ ಕ್ರೇಜ್ ಯಾವ ತರ ಇದೆ, ಅಭಿಮಾನಿಗಳು ಇದ್ರದ್ದು? ಎಲ್ಲರೂ ಅದ್ರ ಅಭಿಮಾನಿಗಳೇ ಊರಾಗೆ. ಎಲ್ಲಾ ಹುಡುಗರು ಅದು ಬೆಟ್ಟಪ್ಪ ಅಂದ್ರೆ ಭಾರಿ ಪ್ರೀತಿ. ಟ್ಯಾಟೂ ಎಲ್ಲ ಇಲ್ಲಿ ನಮ್ಮ ಹುಡುಗ ಇದ್ದಾನೆ, ಇವನು ಟ್ಯಾಟೂನು ಹಾಕ್ಸ್ಕೊಂಡ್ಬಿಟ್ಟಿಯಾನೆ. ನೋಡಿ ಸ್ನೇಹಿತರೆ, ಬೆಟ್ಟಪ್ಪ ಟ್ಯಾಟೋ ನೋಡಿ, ಯಾವ ರೀತಿಯಾದ ಅಭಿಮಾನ ನೋಡಿ. ಭಾರಿ ಪ್ರೀತಿ ಇವನಿಗೆ. ಅಂದ್ರೆ ರೈತರ ಮಕ್ಕಳು ಅಲ್ಲಿ ಇಲ್ಲಿ ಎಲ್ಲೆಲ್ಲ ಫಾಲ್ ಮಾಡೋದ್ಕಿಂತ ದನ ಕರುಗಳ ಮೇಲೆ ನಾವು ಇನ್ವೆಸ್ಟ್ ಮಾಡೋಣ, ಪರವಾಗಿಲ್ಲ. ಈಗ ನೋಡಿ, ಏನೇನೋ ಹೀರೋಗಳ ಹೆಸರು, ಹುಡುಗಿಯರ ಹೆಸರು ಟ್ಯಾಟೋ ಹಾಕ್ಸ್ಕೊತಾರೆ, ಆದರೆ ಬೆಟ್ಟಪ್ಪ ಎತ್ತಿನ ಬಸವಣ್ಣನ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ. ಅಂದರೆ ನಮ್ಮ ಹಳ್ಳಿ ಸೊಗಡು ಎತ್ತು ಕಾಣ್ತಿದೆ ಇದರಲ್ಲಿ ಅಲ್ವಾ ಸರ್? ಹೌದೌದು ಸರ್. ಮತ್ತಿನ್ನೇನಾದ್ರು ಸ್ವೀಟ್ ಮೆಮೊರೀಸ್ ಇದ್ರೆ ಹೇಳಿ ಬೆಟ್ಟಪ್ಪ ಎತ್ತಿಂದು. ಸ್ವೀಟ್ ಮೆಮೊರೀಸ್ ಅನ್ನೋದ್ಕಿಂತ ಅದು ಮನೇಲಿ ಇರೋದೇ ಸ್ವೀಟ್ ಒಂಥರ. ನಿಮ್ಮ ಮನೇಲಿ ಯಾವಾಗಲೂ ಇದಿದ್ರೆ ಏನೋ ಒಂಥರ ನಿಮ್ಮ ಮನೆ ಯಜಮಾನ್ರಿದ್ದಂಗೆ ಖುಷಿ. ಅದು ಮನೇಲಿ ಇತ್ತು ಅಂದ್ರೆ ಒಂಥರ ಖುಷಿ. ಸರ್ ಈ ಎತ್ತಿನ ಹೆಸರು ಏನು ಸರ್ ಇದು? ಇದ್ರ ಹೆಸರು ಗಿಡ್ಡ ಅಂತ. ಇದು ಬೆಳಗಾಮಿಂದ ತಂದಿದ್ದು. ಬೆಳಗಾಂ ಸುತ್ತಲ್ಲಿ ಗಾರ್ಡರ್ ರೇಸರ್ ಆಡ್ತಾ ಇತ್ತು. ನಾವು ಒಂದು ವಿಡಿಯೋ ನೋಡಿದ್ವಿ, ಇಷ್ಟ ಆಯ್ತು,
ತಗೊಂಡ್ವಿ. ಹೌದಾ ಹ್ಮ್. ಸರ್ ಇದು ಹೆಂಗಿದೆ ಸರ್ ನಿಮ್ಮ ಮನೆ ಬಂದ್ಮೇಲೆ? ಇದು ಈಗ ಬಂದ್ಮೇಲೆ ಇದು 3ನೇ ಕಣ. ಹ್ಮ್. 2 ಕಣದಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಹ್ಮ್. ಈಗಲೂ ಫಸ್ಟ್ ರೌಂಡ್ ಪಾಸ್ ಆಗಿದೆ. ಹ್ಮ್. ಫಸ್ಟು ಸಾಲಿಗ್ರಾಮದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತು. ಹ್ಮ್. ಸ್ಟಾರ್ಟಿಂಗಿಗೆ 3 ರೌಂಡು. ಹ್ಮ್. ಇದರಲ್ಲಿ ಎಂಥದ್ದು ಕೋಡಿಹಳ್ಳಿ ಚಕಡಿ ಗಾಡಿ ರೇಸಲ್ಲೂ ಸಖತ್ತಾಗಿ ಹೋಯ್ತು 2 ರೌಂಡು. ಹ್ಮ್. ಬಟ್ ರೇಸ್ ನಿಲ್ತು, ಹಂಗಾಗಿ ಬಂದ್ವಿ. ಅಂದ್ರೆ ಸ್ನೇಹಿತರೆ ಈ ಗಿಡ್ಡ ಅವರಿಗೆ ಅಂದ್ರೆ ಎಲ್ಲೂ ಅಂದ್ರೆ ಆಪರ್ಚುನಿಟಿ ಸಿಕ್ಕಿಲ್ಲ. ಅಂದ್ರೆ ಎಲ್ಲ ಕೋಡಿಹಳ್ಳಿ ರೇಸ್ ಅರ್ಧಕ್ಕೆ ನಿಂತೋಯ್ತು. ಮೊದಲನೇ ರೌಂಡ್ ಬಹಳ ಚೆನ್ನಾಗಿ ಹೋಯ್ತು ಸರ್, ನೋಡಿದ್ವಿ. ಹೌದೌದು, ಚೆನ್ನಾಗಿ ಹೋಯ್ತು. ಸೂಪರ್ ಆಗಿ ಹೋಯ್ತು ಮಾತ್ರ ಇತ್ತು ಹ್ಮ್. ಸರ್. ಇದು ಅದು ಒಂದೇ ಮನೆಯಲ್ಲಿ ಇರೋದು? ಒಂದೇ ಮನೆ ಒಂದೇ ಕೊಡಿಕೆಗೆ ಜೊತೆಗೆ ಇರೋದು. ಹೌದಾ ತುಂಬಾ ಚೆನ್ನಾಗಿ ಸಾಕಿದ್ದೀರಾ ಸರ್. ಇದೆಲ್ಲ ಎಷ್ಟಲ್ಲಿ ಇದೆ ಸರ್? ಇದು ಈಗ ಜಸ್ಟ್ ಮಳೆಯಲ್ಲೂ. ಈಗ ಮಳೆಯಲ್ಲಿದೆ. ಹ್ಮ್. ಓಕೆ ಸರ್, ತುಂಬ ಖುಷಿ ಆಗುತ್ತೆ ನಿಮಗೆ ಎತ್ತಿನ ಮೇಲಿರೋ ಪ್ರೀತಿಗಳನ್ನ ನೋಡ್ತಿದ್ರೆ. ಇನ್ನೂ ಎತ್ತುಗಳನ್ನ ಕಟ್ಟೋಂಥ ಒಂದು ಶಕ್ತಿ ಕೊಡಲಿ ಭಗವಂತ ಅಂತ ಹಾರೈಸ್ತೀವಿ. ಇದೇ ರೀತಿಯಾಗಿ ರೇಸಲ್ಲಿ ಪಾಲ್ಗೊಳ್ರಿ. ಇದರಿಂದ ಸ್ವಲ್ಪ 4-6 ಜನಕ್ಕೆ ಮಾದರಿ ಆಗ್ತೀರಾ ರೈತರ ಮಕ್ಕಳಿಗೆ. ಒಳ್ಳೇದಾಗಲಿ ಸರ್. ಸ್ನೇಹಿತರೆ, ಈ ಬೆಟ್ಟಪ್ಪ ಮತ್ತೆ ಈ ಗಿಡ್ಡ ವರಿಗಳು ತುಂಬಾ ಹೆಸರಾಂತ ವರಿಗಳು. ದಯವಿಟ್ಟು ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಮುಂಬರುವ ವೀಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ